ನಮಸ್ಕಾರ. ನಾನು ಇವತ್ತು ಇಡ್ಲಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಇಲ್ಲಿ 3/4 ಪಾವಷ್ಟು ಉದ್ದಿನ ಕಾಳನ್ನ ನೆನೆಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 2 ಪಾವಷ್ಟು ಅಕ್ಕಿ ತೊಗೊಂಡು ನೆನೆಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೆಂತ್ಯ ಹಾಕ್ಕೊಳ್ಳಿ. ಈಗ ಸಂಜೆ 6:30 ಹಂಗೆ ರುಬ್ತಿದ್ದೀನಿ ನಾನು. ಬೆಳಗಿನ ಜಾವ ತಿಂಡಿಗೆ ಮಾಡ್ಕೊಳ್ಳೋಕ್ಕೆ ಹಿಂಗೆ ಬ್ಯಾಚ್ ವೈಸ್ ಆಗಿ ರುಬ್ಕೊಳ್ಳಿ. ಎಲ್ಲನೂ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಕಾಳು ಏನೂ ಸಿಗಬಾರ್ದು. ಹಾಗೆ ಲಾಸ್ಟ್ ಬ್ಯಾಚ್ ಅಕ್ಕಿ ಹಾಕ್ಕೊಳ್ಳೋವಾಗ ಸ್ವಲ್ಪ ಅನ್ನ ಕೂಡ ಹಾಕ್ಕೊಂಡು ರುಬ್ಕೊಳ್ಳಿ. ಈಗ ಅದನ್ನು ಇದೇ ಪಾತ್ರೆಗೆ ಹಾಕ್ಕೊಂಡು ರುಚಿಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ ಇಟ್ಬಿಡಿ. ಈಗ ಫರ್ಮೆಂಟ್ ಆಗೋಕ್ಕೆ ರಾತ್ರಿ ಇಟ್ಟು ಬಿಟ್ಬಿಡೋಣ. ಬೆಳಿಗ್ಗೆ ನೋಡಿ ಈ ಥರ ಆಗಿರುತ್ತೆ, ಉಕ್ಕಿರುತ್ತೆ, ಸ್ವಲ್ಪ ಹುಳಿ ಕೂಡ ಬಂದಿರುತ್ತೆ. ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆ ಸವರ್ಕೊಂಡು ಈಗ ಇಡ್ಲಿ ಹಿಟ್ಟನ್ನು ಈ ಪ್ಲೇಟ್ಗಳಿಗೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಬಿಟ್ಟು ಈ ಇಡ್ಲಿ ಪ್ಲೇಟ್ಗಳನ್ನ ಅದರಲ್ಲಿ ಇಡಿ. ಈಗ ತಟ್ಟೆ ಮುಚ್ಚಿ ಹಬೆ ಬರೋವರೆಗೂ ಬೇಯಿಸ್ಕೊಳ್ಳಿ. ಈಗ ಒಂದು 15 ನಿಮಿಷ ಆಗಿದೆ, ನೋಡೋಣ ಹೇಗಿದೆ ಅಂತ. ಇಡ್ಲಿ ಬೆಂದಿದೆ. ಈಗ ತಗೊಳ್ಳೋಣ. ನೋಡಿ ಹೆಂಗೆ ಸಾಫ್ಟಾಗಿ ಬಂದಿದೆ. ಈಗ ಎಲ್ಲ ಇಡ್ಲಿ ತಗೊಂಡು ಒಂದು ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳಿ. ಇನ್ನೊಂದು ಕಡೆ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಹುರ್ಕೊಳ್ಳಿ. ಒಂದು ಜಾರ್ಗೆ ಕಾಯಿ ತುರಿ, ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿನ ಕೂಡ ಸ್ವಲ್ಪ ಬಾಡಿಸ್ಕೊಳ್ಳಿ. ನಾನಿಲ್ಲಿ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಫ್ರೈ ಆಗೋವರೆಗೂ ಈಗ ಸ್ವಲ್ಪ ಬೆಳ್ಳುಳ್ಳಿ ಜಾರ್ಗೆ ಹಾಕ್ಕೊಳ್ಳಿ. ಈ ಕಡಲೆ ಬೀಜ ಮೆಣಸಿನ್ಕಾಯಿ ಫ್ರೈ ಆಗಿರೋದು ಕೂಡ ಜಾರ್ಗೆ ಹಾಕ್ಕೊಂಡು ನಾನು ಫ್ಲೇವರ್ಗೋಸ್ಕರ ಸ್ವಲ್ಪ ಪುದೀನ ಹಾಕ್ಕೊತಿದ್ದೀನಿ. ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈಗ ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ಉಪ್ಪು ಹಾಕ್ಕೊಂಡು ರುಬ್ಕೊಂಬನ್ನಿ. ಈಗ ಬಿಸಿಯಾದ ಇಡ್ಲಿ ಜೊತೆಗೆ ಸಾಂಬಾರು ಹಾಗೂ ಚಟ್ನಿ, ಬೆಣ್ಣೆ ಹಾಕ್ಕೊಂಡು ಸವಿರಿ. ಹೇಗಿದೆ ಹೇಳಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.